ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಏನು ಅಂದರೆ ಒಂದು ಸ್ಕಿನ್ ಕೇರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಒಂದು ಬಾಡಿ ಸ್ಕ್ರಬ್ನ ತಯಾರು ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನು ಅಂತಂದರೆ ಸ್ವಲ್ಪ ಕಾಫಿ ಪೌಡರ್, ಸ್ವಲ್ಪ ಸಕ್ಕರೆ, ಒಂದು ಹಾಫ್ ಲೆಮನ್ ಸಾಕಾಗುತ್ತೆ. ಈ 3 ಇಂಗ್ರೀಡಿಯೆಂಟ್ಸಿಂದ ನಾವು ಇವತ್ತು ಬಾಡಿ ಸ್ಕ್ರಬ್ನ ತಯಾರು ಮಾಡ್ತಾ ಇದ್ದೀವಿ. ಇದರ ಯೂಸಸ್ ಏನಪ್ಪ ಅಂತ ಅಂದರೆ ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ, ಸ್ಕಿನ್ನ ಬ್ರೈಟ್ ಮಾಡುತ್ತೆ ಇನ್ಸ್ಟೆಂಟಾಗಿ, ಮತ್ತು ಸಾಫ್ಟ್ ಮಾಡುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ನಿಂಬೆ ಹಣ್ಣನ್ನು ತಗೊಂಡು ಅದನ್ನು ಕಾಫಿ ಪೌಡರ್ಗೆ ಸ್ಕ್ವೀಸ್ ಮಾಡಬೇಕು. ಕಾಫಿ ಪೌಡರ್ ಮತ್ತು ಸಕ್ಕರೆ ಎರಡರಲ್ಲೂ ಸ್ಕ್ವೀಸ್ ಮಾಡ್ಕೋಬೋದು. ಇದರ ರಸ ಎಲ್ಲ ನಾವು ತೆಗೆದ್ಮೇಲೆ ಇದನ್ನು ನಾವು ವೇಸ್ಟ್ ಮಾಡಲ್ಲ. ಅದರಿಂದನೇ ನಾವಿವಾಗ ಕೈ, ಕಾಲು ಎಲ್ಲ ಸ್ಕ್ರಬ್ ಮಾಡ್ಕೋಬೋದು. ಈಗ ಹೇಗೆ ಅಂತ ನೋಡೋಣ. ನೋಡಿ, ಹೀಗೆ ಕೈ, ಕಾಲು, ಮುಖ, ಬಾಡಿ ಎಲ್ಲ ಕಡೆನೂ ಇದನ್ನು ಸ್ಕ್ರಬ್ ಮಾಡ್ಕೋಬೋದು. ಯಾವುದಾದ್ರೂ ಫಂಕ್ಷನ್ಗೆ ಅಥವಾ ಯಾವುದಾದ್ರೂ ಪಾರ್ಟಿಗಳಿಗೆ ಅಥವಾ ಯಾವುದಾದ್ರೂ ಟೆಂಪಲ್ಸ್ಗೆ ಅಥವಾ ಬರ್ತ್ಡೇ ಹಿಂದಿನ ದಿನ ಅಥವಾ ಮದುವೆ ಫಂಕ್ಷನ್ಸ್ ಇದ್ದಾಗ ಈ ಥರ ಸ್ಕ್ರಬ್ ಮಾಡಿಕೊಂಡು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನೀವು 2 ಶೇಡ್ಸ್ ಸ್ಕಿನ್ ಬ್ರೈಟ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಮತ್ತು ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ಹೊರಟೋಗುತ್ತೆ. ಇನ್ಸ್ಟೆಂಟಾಗಿ ನೀವು ಬ್ರೈಟಾಗಿ ಫೇರಾಗಿ ಕಾಣ್ಬೋದು. ಈ ಟಿಪ್ ಏನು ಅಂತ ಅಂದರೆ ಇದು ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಬಳಸಿ ಮಾಡೋದ್ರಿಂದ ತುಂಬ ಈಸಿಯಾಗಿದೆ ಮತ್ತು ತುಂಬ ಅಫೋರ್ಡಬಲ್ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಟ್ರಾ ಖರ್ಚು ಇರೋದಿಲ್ಲ, ಮತ್ತು ಇದರ ರಿಸಲ್ಟ್ ಕೂಡ ತುಂಬ ನ್ಯಾಚುರಲ್ ಆಗಿರುತ್ತೆ, ತುಂಬ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಇನ್ಸ್ಟೆಂಟ್ ಆಗಿರುತ್ತೆ. ಈಗ ನೀವೇ ನೋಡ್ತೀರಾ, ನನ್ನ ಕೈ ಒಂದು ಭಾಗಕ್ಕೆ ಹಚ್ಚಿದ್ದೀನಿ, ಇನ್ನೊಂದು ಭಾಗಕ್ಕೆ ಹಚ್ಚಿಲ್ಲ. ಈಗ ನೋಡಿ, ಟೂ ಮಿನಿಟ್ಸಲ್ಲೇ ಇಷ್ಟು ರಿಸಲ್ಟ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.